ಸೋಮಿ ನಾಮಗ ಮಹಿಮೆ ಉಂಟಾಗ್ಲಿ. ನಂಗೆ தொடர்ந்து ದೇವ್ರನ ವಾರ್ತೆಯ ನಂಗೆ ಧ್ಯಾನ ಮಾಡಿದ್ದೋ ಅದನ್ನಾಗ ನಂಗೆ ನೋಡಿದ ಕಾರ್ಯ ಏನಾತಂದ್ರೆ கடைசியாகி நாங்கள் நோடிதோம் சுவாமி தன்னை சீஷர் சார தேவர் ஏகினா வானத்திலிருந்து இறங்கின அப்பம் நாத்தா தந்தேகி ஏகினா. ಆಗ ಸೀಷರ್ಗುವೆ ಆ ಮಾತು ಬಂದು ಬೆಳಂಗುಳ நிறைய ಟೈಮ್ನಾಗ ದೇವರು ಅಪ್ಪ ತಂದೆಗಿ ಎಲ್ಲಿ ಎಲ್ಲ ದೇವ್ರು ಮಾತಾಡಿದವೋ ಅದು ಎಲ್ಲ ಬಂದು ಅಪ್ಪವ ಪತಿ ಮಾವ ಪತಿ ಮಾತಾಡೋನಾಗ ಸೋಮಿಯ ಉಪದೇಶ ಪತಿ ದೇವ್ರು ಮಾತಾಡನ ಎಂಬುದು ಅವಕ್ಕೆ ಬೆಳಂಗುಳ. ಅದನ್ನಂತ ಒಂದು ಎಡೆಯೋಗೆ சுவாமி வந்து பரிசேயருடைய புளித்த மாவை குறித்து எச்சரிக்கையாயிருங்கள் ಅತಂದೆ ಏಗೋಣಗ ಅವಕ್ಕೆ ಒಡನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಯಾರ. ಏನಂದ್ಲ, ಓ ನಂಗೆ ಬಪ್ಪನ ಜಾಮನೋಗ ಏನ್ ಮಾಡಿದೋ ನಂಗೆ ಬ್ರೆಡ್ ಗೆವನ ಬಿಟ್ಟು ಬಂದದೋ ಅದರಿಂದ ಸೋಮಿ ಅದನ್ನ ನಂಗೆ ಹೇಗೆ ತೋರ್ಚಿನ ಅತಂದೇಗಿ ಅವಕ್ಕೆ ಏದದನ್ನ ನಂಗೆ ನೋಡ್ನೋ. ಆಗ ಅವಕ್ಕೆ ಬಂದು ಇನ್ನು ಪಲ ವಿಷಯದೋಗೆ ಅವಕ್ಕೆ ಒಂದು ಮೆಚೂರಿಟಿ ಇಲ್ಲಾದಂಗೆ ಅವಕ್ಕೆ ಇದ್ದದನ್ನ ನಂಗೆ ನೋಡೋದಕ್ಕೆ ಮುಟ್ಟಿದ್ರ. அதே மக்க யோவன் 6வது அதிகாரனுங்க ಅದನ್ನ தொடர்ச்சி வசனவ நாங்க 35க்கு மேல நாங்க தொடர்ந்து ஓதோனுங்க. சோமி ஏகின ஜீவ அப்பம் நானே அத்தந்த ஏகின. உங்கள் பிதாக்கள் வனாந்திரத்துல மன்னாவை புசித்திருந்தும் மறித்தார்கள், இதிலே புசிக்கிறவன் மறியாமல் இருக்கும்படி வானத்திலிருந்து இறங்கின அப்பம் இதுவே ತಂದೆ ಏಗಿನ. ಸೋಮಿ ಇದುವೇ ಎಂದು ದಾರವೇ ಏನ ಅಂದಲ ತನ್ನವತ್ತ ಏಗಿನ. ಆಲ ಅದು ಸೀಷರ್ಗುವೇ ಪುರಿವಿಲ್ಲ. ಈಗ ಸೋಮಿ ಯೂದರ್ ಸರ್ ಏಂಡಿದ್ದನೆ. ಆಗ ಸೀಷರು ಏನಂದ ಹೇಗ್ಯಾರ, ಸೀಷರು ತನ್ನ ಕೋಡಿದ್ದವಕ್ಕೆಲ್ಲವೂ ಸ್ವಾಮಿ ಆ ಅಪ್ಪವ ಹಿಂಗ ತಾಂದು ಕೇತಾರ ಅವಕ್ಕ ನೆಂಚಿದ್ದಾರೆ. வனாந்திரதோகே எத்தை வந்து பானுந்த லிட்ரலா அப்ப புத்தவோ அதாவது மண்ணா புத்தவோ அது மாக்கத்தை ಈಗವೂ ಅಟ್ರಾಂದೇಗಿ ಅವಕ್ಕ ನೆಂಚಿದಾರೆ. ಅಲ್ಲ ಸೋಮಿ ಏನಂದ ಇದೆ ಅಂದಲೆ ನಿಂಗ ಅಯ್ಯನವಕ್ಕೆಲ್ಲ ಏನ್ ಮಾಡಿದ್ರು ಅಂತಂದಲೆ ಆ ಮಣ್ಣಾವ ಅವಕ್ಕ ತಿಂದ್ರು ಅಲ್ಲ ಅದನ್ನ ತಿಂದವಕ್ಕ ಸತ್ರು ಅಲ್ಲ ಈಗ ತಿಂಬವಕ್ಕ ಸಾಯಾದ ಇಬ್ಬನಿಗೆ ಬಾನೂಂದ ಎರಿಗಿದಪ್ಪ ಇದುತಾ ತೆನೇಗಿನಾಗ ಇದುತಾ ಅಂತ ಎರಿಗಿದದು ದಾರಾತ್ ಎಂಬುದನ್ನ ಅವಕ್ಕ ಬೆಳಂಗುಳೆ. ಆಗ 51வது வசனதோக அதாவது யோவான் 6:51 மச்சி திருகி தேவரேகியார நானே வானத்திலிருந்து இறங்கின ஜீவ அப்பம் ಎಂದೇನ. ಆಗ ಬಾನು ಅಂದ ಅಪ್ಪ ಬುದ್ರ ಅಂತ நீங்க ನೋಡಿನಿದ್ದಿ ಅಲ್ಲ ಅದು ஏற்கனவே ಏನಾಯ್ತಾ ಸೋಮಿ ಬಂದು ನಿಂಗ ತಂದದನ್ನ ಅದು கொடுக்கப்பட்டாயிற்று. அப்ப நாத்தா ಬಾನು ಅಂದ ಎರಿಗಿ ಬಂದ ಆ ಉಸುರು ತಪ್ಪ அப்ப நாத்தா ಆ உசுறு தப்ப நீரும் நாத்தா அத்தந்தேட்டோ இந்த அப்பத்தை புசிக்கிறவன் என்றென்றைக்கும் பிழைப்பான், நான் கொடுக்கும் அப்பம் உலகத்தின் ಜೀವನಕ್ಕಾಗ ನಾನ್ கொடுக்கும் ಎನ್ ಮಾಂಸಮೇ ಎಂಟ್ರಾರ್. ಸೋಮಿ ಹೇಗಿನ ಈ ಅಪ್ಪವ ತಿಂಬಮ್ಮ ಎಂದೆಂದೋ ಪಳಚಿನ ಅಂತಂದ್ಲ ಅಮ್ಮಗ ಮರಣವೇ ಇಲ್ಲ. ಏಕಾತಂದ್ಲ ಇದು ಬಂದು மெய்யான ಒಂದು அப்பம், ಅದು ಜೀವ அப்பம். ಆಗ ಜೀವನ್ ಅತಂದ್ಲಿಯೇ ಈಗ வெளிச்ச ಅತಂದ್ಲ ಒಂದ್ ಎಡಿಯೋಗ ಲೈಟ್ ಆಗಿಟ್ಟಟ್ಲ ಲೈಟ್ ಆಡುವ ಎಡಿಯೋಗ ಕತ್ತಲೆಗ ಅಲ್ಲಿ ಎಡೆ ಇಲ್ಲ. ಅದೇ ಮಾಕೆ ಈಗ ಬಂದು ಸೋಮಿ ಒಳಗ ಬಪ್ಪನಿಗ ಜೀವನ ದೇವ್ರ ಸುಮಂದನ್ ಬಂದ ಆಗ ಜೀವನ್ ಅತಂದೇಗಿ ಅಲ್ಲಿ ಏಗೋನಗ ಅಲ್ಲಿ ಮರಣಗ ಅಲ್ಲಿ ಎಡೆ ಇಲ್ಲ. ಆಗ ಜೀವನ್ ಆಳುಗ ಮಾಡುವ ಎಡಿಯೋಗ ಸಾವುಗ ಅಲ್ಲಿ ಎಡೆ ಇಲ್ಲ. ಆಗ ಅದನ್ನತ್ತ ಸೋಮಿ ಇವಕ್ಕೆ ಹೇಗಿ ತೋಚಿನ ಏನಂದ ಹೇಗಿನ ಅಂತಂದ್ರೆ ಆ ಅಪ್ಪನಾತ ಆ ದೇವ್ರು ಒಳಗ ತಂದ ಆ ஜீவனுக்கான அப்பம் நாத்தா ಆ ಜೀವನ என்ன சார் தடதை அத்தந்தேகி ஏகோனಗ ಒಡನೆ ಯೂದರ್ಗಳು ಏನ್ ಮಾಡಿದ್ರು ಅಂತಂದ್ರೆ ಅವಕ್ಕೆ ಮುழுக்க ಮಾಂಸದೋಗತನೆ ದೇವ್ರನ ವಾರ್ತೆ ಕೇತೊಂಡಿದ್ದಾರೆ. ಸೋಮಿ ಒಂದೊಂದು ತಿರ್ಕೊ ಮಾತು ಏಗೋನಗ ಕಾದುಳ್ಳವನ್ ಕೇಟ್ಕ ಕಡವನ್ ಏನ. ಆಗ ಸೋಮಿ ಒಂದೊಂದು ತಿರ್ಕೊ ಮಾತು ಏಗೋನಗ ಏಕ ಕಾದುಳ್ಳವನ್ ಕೇಟ್ಕ ಕಡವನ್ ಎನ್ನ ಅಂದಲೆ ಆಗ ಆ ಎಡಿ ಇದ್ದವಕ್ಕೆಲ್ಲ ಕಿವಿ ಇಲ್ಲಾದಿದ್ರ ಅಂದಲೆ ಇಲ್ಲೇ ಅವಕ್ಕೆಲ್ಲಾಗ ಕಿವಿ ಅಡದೆ. ಆಲ ಸೋಮಿ ಏಗುವ ಆ ವಾರ್ತೆಯ ಆಳ ಏನಾತೆಂಬುದನ್ನ ಅರ್ಥ ಮಾಡುವ ಕಿವಿ ದೋಸಿಯಾಗತ್ತ ಅಡ್ದೆ. ಅದನ್ನಂತ ಸೋಮಿ ಏನ ವಿಳಂಗಿಸಿಲಿ ಅತಂದೇಗಿ. ಆಗ ಅದನ್ನ ಆ ಮಾತನ್ನ ಡೆಪ್ತ್ ಏನಾತೆಂಬುದನ್ನ ಆವಿக்குரிய ಕಿವಿ ಉಳ್ಳ ಮತ್ತ ಅದನ್ನ ಕಂಡಿಡ್ತಾನವೇ தவிர மிச்ச எல்லாமும் தேவர ஆடுவ வார்த்தையை அவக்க புரிஞ்சோதுக்க முடிய. ಆಗ ಅವಕ್ಕ ಸೋಮಿ ಆಡುವ ಮಾತು ಅದೇನ ಪಚ್ಚೆಯ ಅವಕ್ಕಗೋಸು ಹೊರ ಆ ಮಾತನ ಆಳ ಏನಾತೆಂಬುದನ್ನ ಅದನ್ನ ಪಿರ್ಚಿ ಹೋಗಾಸ ಆಡುವ ಜೋಲಿಯ ರಹಸ್ಯವ ಕಾಂಬ ತಿರಣ್ ಬಂದು ಅವಕ್ಕ ಇಲ್ಲ. ಅತ್ತಾಪನಗತ ಈಗ ಏಸ್ವಾಮಿಯ ಬಂದು ಒಬ್ಬೊಬ್ಬ ಒಂದೊಂದು ಕಣ್ಣೋಟದಾಗ ನೋಡಿದ್ರು. ಏಸ್ವಾಮಿ ದಾರ ಅಂತಂದಲೆ ಇವನ್ ತಚ್ಚ ನುಡಿಯ ಕುಮಾರನಲ್ಲವ ಅಂದಾರ. ಆಗ ಬಂದು ಇಮ யோசேப்புಗೂ ಮರಿಯಲ್ಗೂ ಹುಟ್ಟಿದ ಮತ್ತನೆ ಅಂದಾರ. ಆಗ இல்ல இம ಬಂದು வேசி பிள்ளைந்தார. இன்னும் இம இத்தவம்மா இவனுடைய சகோதரிகள் எல்லாரும் இங்கே நம்மிடத்தில் இருக்கிறார்கள் அல்லவா, இம ಗಲಿಲೇಯನ್ ತಾನೆ ಎಂದಾರ. ಅತ್ತಮ್ಮಾಗೆ ಏಸ್ವಾಮಿಯ ಮಾಂಸದಾಗ ನೋಡಿದವಕ್ಕ ಒಂದೊಂದು ಪಿಕ್ಚರ್ನಾಗ ನೋಡಿದ್ರು. ಆಗ ಅದೇ ಟೈಮ್ನಾಗೆ ಆವಿக்குரிய ಮಕ್ಕ ಏಸ್ವಾಮಿಯ ಬೇರೆ ಮಕ್ಕ ನೋಡಿದ್ರು. ಆಗ ಅವಕ್ಕೆ ಏನಂದ ಇದ್ರು ಅಂದ್ರೆ ಓ ಇದು ಬಂದು ಸಾಧಾರಣ ಮನುಷ್ಯ ಅಲ್ಲ. ಆಗ ಬಂದು ಇದುತ ಬಂದು எலியா ஆத்தந்தை சிலர் எய்கிறார். சிலர் வந்து ಎಲಿಯಾತ ಎಡುತುಕೊಳ್ಳಪಟ್ಟದನೆ ಎಲಿಯಾ ಸಾವಿಲ್ಲ ಆ ಎಲಿಯಾತ ಈಗ ಯೇಸುಸ್ವಾಮಿಯ ವಡಿವದೋಗೆ ಬಂದದನೆ ಎಂದಾರ.
ಸಿಲರ್ ಬಂದು ಇಲ್ಲ ಸತ್ತು ಹೋದ ಯೋವನ್ ಸ್ನಾನಗನ್ ತಿರುಗಿ ಏನ್ ಮಾಡಿದನೆ ತನಗೋಸು ಬಂದದನೆ ತಾತ ಸತ್ತ ಯೋವನ್ ಸ್ನಾನಗಂತ ಅಂದಾರ. ಆಗ ಸಿಲರ್ ಬಂದು ಏನಂದಾರ ಅಂತಂದ್ರೆ ಎಲೀಸಾ ಅಂದಾರ. ಇಲ್ಲೇ ಬಂದು தீர்க்கதரிசிகளில் ஒருவன் ಎಂದಾರ. இந்த ಬಂದು சமாரிய ஸ்திரீத்தை கண்டெடுத்தியா அவர்தான் மேசியாவோ என்று வந்து பாருங்கள் ಅಂದೇಗಿ ಅವ ನೋಡ್ವಿ ಅದನಂತ சோமி தாராத் ಎಂಬುದನ್ನ சோமி ಅದು ராஜாக்கள்ಗ கத்தவுக்குக வெளிப்படாத ಒಂದು ವಿಷಯವ ದೇವರು ಬಂದು ஆயக்காரர்கள் பாவிகள் குழந்தைகள் பாலகர்கள் ಎಂದೇಗಿ ಇವಕ್ಕಗೆಲ್ಲಾಗ சோமி வெளிப்படுಸಿತು தாரா ಎಂಬುದನ್ನ ಕಂಡಿಡ್ಪುದ್ಗ ಅವಕ್ಕೆ ಈಸಿಯಾ ಐಡೆಂಟಿಫೈ ಮಾಡಿದ್ರು சோமிய. ಒಂದು படிப்பறிவே இல்லாதம்மா, உட்டிஜனாந்த கண்ணு பார்வை இல்லாத குருடனாய் பதுக்கிதம்மா. ஆமா தெளிவா வந்து என்ன பண்ணிவிட்டாத்துல வானத்திலிருந்து தேவனிடத்திலிருந்து ஒருவன் இறங்கி வராவிட்டா இப்படிப்பட்ட காரியங்களே செய்ய மாட்டான். ஈஸியா ಏನ್ ಮಾಡಾತಂದ್ರೆ ದೇವ್ರು ಬಾಣೊಂದು ಬಂದ ದೇವ್ರತ எனக்கನ್ನ ಸರಿ ಮಾಡಿದನೆ ದೇವ್ರು ಎಂಬುದನ್ನ ಹೇಳ್ಟ. ಆಗ ನೋಡ್ವಿ ಎಲ್ಲಾನ ಪಾರ್ವೆ ವ್ಯತ್ಯಾಸವಾಡದೆ. ಈಗ ಈ ಯೂದರ್ನ ಪಾರ್ವೆ ಇಲ್ಲಿ ಹೋಗ ವ್ಯತ್ಯಾಸವಾಡದೆ ಎತ್ತ ವ್ಯತ್ಯಾಸ ಪಟ್ರಾತಂದ್ರೆ ஏசோமி ಬಂದು ಜೀವ ಅಪ್ಪಂ ಎಂದು ಹೇಗೋನಗ ಸ್ಪಿರಿಚುವಲ್ ಅವಕರು ಕೂಡ ಗಣಾಂದೊಂದನೆ ಅವಕರ ಆವಿಗ ಹಾಕುವ ಇಟ್ಟ ಕುರ್ತು ಗಣಾಂದೊಂದನೆ ಅಲ್ಲ ಅವಕ್ಕಗ ಆ ಮಾತು ಅದೇ ರಾವ ಬಂತು. நாத்த தொட்டி எத்தனை எய்த உடனே அவக்கு அதே கற்பனை மாடியார ஏனாந்து பண்ண மாடியாரந்துல. அப்பொழுது யூதர்கள் இவன் தன்னுடைய மாம்சத்தை எப்படி நமக்கு புசிக்க கொடுப்பான் என்று தங்களுக்குள்ளே வாக்குவாதம் பண்ணினார்கள். இந்த பிரச்சனை என்னத்தಂದ್ಲ ನಂಗ ಮಾಂಸದಾಗ ಇಬ್ಬನಗ ನಂಗ ಬಪ್ಪ ಮಾತು ಎತ್ತ ಬಂದ್ರ ಅಂದಲ್ಲ ಅದು ಡೈರೆಕ್ಟಾ ಬಂದು ಅದೇ ರಾವ ಬಪ್ಪನಿಗ ಇವಕ್ಕೆ ಸೋಮಿಯ ಬಾಡು ಮಾಡಿ ತಿಂಬುದನ್ನು ಕುರಿತು ಯೋಚನೆ ಮಾಡಿದ್ದಾರೆ. ಆಗ ಸೋಮಿಯ ಮಾಂಸವ ಇಮೆತ್ತ ನಂಗಗ ತಿಂಬುದಗೂ ತನ್ನ ಅತ್ತೆಂದೇಗಿ ಏನ್ ಮಾಡಿದ್ದಾರೆ ಇವಕ್ಕಗೋಸು ವಾக்குವಾದ ಮಾಡಿದ್ದಾರೆ. ಆಗ ಇವಕ್ಕ ಅರಿವುಳ್ಳವ ಇದನ್ನ ಏನಂದು ಕೇಪುದು ಇವಕ್ಕ ಬಂದು ಈಗ ನಿಕೋದೇಮೋ ಬಂದು ஏசோமி சார் கேத்தா. ஏசோமி நிக்கோதேமனை ನೋಡಿ ಏನಂದ ಇದೆ ಅಂದ್ರೆ நிக்கோதேமோ ನೋಡು ஒருவன் மறுபடியும் பிறவாவிட்டால் தேவனுடைய ராஜ்யத்திலே பிரவேசிக்க மாட்டான் ಎಂದು சுவாமி எய்ದ. ಆಗ ನಿಕೋದೇಮ ಏನಂದ ಇದೆ ಅಂದ್ರೆ ಅಮ್ಮಗ ಡೌಟ್ ಅಟ್ಟುತ್ತು ಅಮ್ಮಗೋಸು ಅಲ್ಲ ಅಮ್ಮದನ್ನ ದಾರ್ ಸರಿ ಹೋಗಿ ಆರ್ಗ್ಯುಮೆಂಟ್ ಮಾಡಿ ನಿಬ್ಬಿಲೆ. ಆಗ ಮರ್ಚಿ ಹುಟ್ಟೋದುಂಬುದೆಲ್ಲ ನಡವ ಜೊಲಿಯಾ ಮರ್ಚಿ ಎತ್ತ ಒಂದು ಮನುಷ್ಯ ಹುಟ್ಟೋದು ಮುಡಿದ್ರ ನಾಯನ ಮರ್ಚಿ ನಾವು ಒಟ್ಟಗೋಸು ಹೋಯ್ಟಾ ತಿರುಗಿ ಬಪ್ಪದು ಮುಡಿದ್ರ நான் ಈಗ ದೊಡ್ಡಿ ಮುದಿರ್ ವಯது உள்ளவனா இருக்கி நான் மறுபடியும் என் தாயின் வயிற்றுக்குள்ளே போக கூடும் போந்தேಗಿ அவன் மத்தೊಕ್ಕರ ಸಾರು ಹೋಗಿ ಆರ್ಗ್ಯುಮೆಂಟ್ ಎಲ್ಲ ಮಾಡ್ಲೆ. ಅಮ್ಮನ ಡೌಟ್ ಅಮ್ಮ ಡೈರೆಕ್ಟಾ ದೇವ್ರ ಸರಿಯೇ ಕೇತನ ಸ್ವಾಮಿ ನೀ ಇತ್ತೆಂದ ಹೇಗಿರೆ ಆಗ ಅದಗ ಅರ್ಥ ಏನ ಸ್ವಾಮಿ ತಿರುಗಿ ಎತ್ತ ಸ್ವಾಮಿ ನಾ ಮರ್ಚಿ ಹುಟ್ಟೋದು ತಂದಲ್ಲ ಅದು ಎತ್ತ ಸ್ವಾಮಿ ತಿರುಗಿ ನಾ ಅವು ಒಟ್ಟಗೋಸು ಹೋಯ್ ಬಪ್ಪದು ಮುಡಿದ್ರವಾ ಅವ ಅಪ್ರಾಣಿತವನವ ಕೇಳ್ವಿ ಕೇತನ. ಅಮ್ಮ ಬಂದು ಅದಾவது வெகுளியாகி அம்ம கேள்வி கேத்தன. ஆக சோமிக பிரச்சனை நங்க பதிலேகோது நோகு இல்ல. ஆக எது பிரச்சனை அதுல நாங்க எல்லா ஜோலியும் நாங்க அறதோக்கமாக தோர்ச்சி ನೋಡು சில பேர் ಬಂದು தங்க ஆவிக்குரியவக்கராಗಿ ಏನ್ ಮಾಡ್ಯಾರ ನಂಗ ಅರಿಯಾದದನವ ಅಮ್ಮ ಏನ ನಂಗ ಅರಿಯಾದದನವ ಇವ ಹೇಗೆ ಅಂದ ಈಗ ಏನ್ ಮಾಡ್ಯಾರ ಅಂತಂದಲ್ಲ நிறைய விஷயவ ಬಂದು ಅವಕರೇ எல்லாம் ಅறದೇ ಅತ್ತೆ ಮನಗ நிறைய ஜோலி சோமி வெளிப்படுத்தினே அந்த ஆசை பித்தலி கூட அவக்கு ಆ ಕಾರ್ಯ ಏನಾಗಾರತ್ತಂದಲ್ಲ வெளிப்படாರ. ನಂಗ ಏಸಗತ್ತ ನಂಗ ಅರ್ಧದಲ್ಲಿಯೋ ನಂಗ ಹೋಗಿ ಒಂದ್ ಎಡಗ ಪ್ರಸಂಗ ಎತ್ತನೆಂದು ಕುಳುವನಗ ದೇವ್ರ ಎನಕೋಡ ನೀ ಮಾತಾಡು ஏதோ ಒಂದು ಕಾರ್ಯದಾಗ ಎನಕೋಡ ಇಡೈಪಡು ಮನಗ ಅಮ್ಮ ಬಂದು படிப்பறிவே இல்லாத ಮಂದಲಿ ಕೂಡ ಅಮ್ಮನ ಮಾತು ಮೂಲವಾಗಿ ದೇವ್ರು ನಂಗೆ ಕೂಡ ಏನ್ ಮಾಡ್ಯಾರ ಕಟ್ಟಾಯ ದೇವ್ರು ಮಾತಾಡ್ಯಾರ. ಅಲ್ಲ ನಾ ಎಲ್ಲ ಅರ್ಧೆಂದೇಗಿ ನಂಗೆ ಹೇಗೆ ಹೋಗಿ ಕುಳಿದನವೋ ಆಗ ಅಂಡ ತಟ್ಟಗ ಮೂಡಿ ಮುಚ್ಚಿದಂಗತ. ಆಗ ನಂಗಗ ಬರಬೇಕಾದ ಒಳ್ಳಿತು ನಂಗಗ ಬರವೇ ಬರಾರ. ಆಗ ಇಲ್ಲಿ ಯೂದರ್ಗೋಗ ಅವಕ್ಕಗ ಬಂದು ಒಂದು பெருமை இடದವಕ್ಕಗೋಸು ಅವಕ್ಕ ஞானிಗೋ ಹಿಂಗ ಕತ್ತುದಿಯೋ ಹೆಂಗ ಬಂದು ತೇರಿದವಕ ವೇದ ಬ್ರಹ್ಮಾಂಡದವಗೆಲ್ಲ ಹಿಂಗ ಭಯಂಕರ ತೇರಿದವಕ ಇತ್ತ ಒಂದು பெருமை ಅವಕ್ಕಗೋಸಾಡ್ದೆ. ಅದನ್ನಿಂದ ಅವಕ್ಕೆ ಏನ್ ಮಾಡ್ಲೆ ಅಂದ್ರೆ ಸೋಮಿ ಸಾರು ಹೋಗಿ ದೇವ್ರೆ ನೀ ಏನ ಹೇಗಿರೆ ನೀ ಬಂದು ನಿನ್ನ ಮಾಂಸವೆತ್ತೆ ಹೆಂಗ ತಿಂಬುದು ತಂದ್ರೆ ಆಗ ನಿನ್ನ ಕೂರ್ ಮಾಡಿ ಬೆಟ್ಟಿ ಬಾಡು ಮಾಡಿ ತಿಂಬುದು ಮುಡ್ದರ್ವಾ ನೀ ಅತ್ತಮಕ್ಕೆ ತಂದ್ರೆ ಅತ್ತೆಂದಿಗಿ நேரடியா ಅವಕ್ಕೆ ಕೇತ್ರಾಕು ಅಲ್ಲ ಅವಕ್ಕ ಅತ್ತ ಕೇಪಿಲೆ ஏக்காந்தல ஏசுவாமியா அவக்கரை விட ದೊಡ್ಡ ಮನುಷ್ಯನಾಗಿ ಅವಕ್ಕೆ ಎಣ್ಣವೂ ಇಲ್ಲ ಕಣಿಚವೂ ಇಲ್ಲ ಅವಕ್ಕೆ ಮದಿಚವೂ ಇಲ್ಲ. ಅದನ್ನಿಂದ ಏನ್ ಮಾಡಿಯಾರಂದಲ್ಲ ಇವಕ್ಕಗೋಸೆಯೇ ಏನ್ ಮಾಡಿಯಾರತ್ತಂದಲ್ಲ ಆರ್ಗ್ಯುಮೆಂಟ್ ಮಾಡ್ಯಾರ. ಇವನುடைய மாம்சத்தை எப்படி நமக்கு புசிக்க கொடுப்பான் ಅತ್ತೆಂದು ಹೇಗಿ பயங்கரವಾಗಿ வாக்குவாதம் ಮಾಡ್ಯಾರ. ஆக சோமி ಬಂದು ಹೇಗಿನ மர்ச்சி அவக்கு குழப்போனங்க ஏனா நீங்கள் மனுஷகுமாரனுடைய மாம்சத்தை புசியாமலும் அவருடைய ரத்தத்தை பானம் பண்ணாமலும் இருந்தால் உங்களுக்குள்ள ஜீவன் இல்லை என்று மெய்யாகவே உங்களுக்கு சொல்லுகிறேன். ಆಗ ಸೋಮಿ ಎಯ್ದದು ಟೋಟಲಾ ಇವಕರ குழப்பிவிட்டா. ಫಸ್ಟು ಮಾಂಸವ ಪುಸಿಕ ಕೊಡ್ಪೇನ್ ಎಂದೇನ அடுத்து என்ன ரத்தம் கொடுத்தாರಿ ನೀನ ಆಗ ಬಂದು ಇವಕ್ಕೆ ಒಡ್ಡನೆ ಏನಾಯ್ಬಿಟ್ಟಂದಲ್ಲ ವ್ಯತ್ಯಾಸವಾಗಿ ಅದನ್ನ ರಾವ ಅದನ್ನ ಮೀನಿಂಗ್ ಅದೇ ಐತಿಲ್ಲ ಸೋಮಿಯ ರಕ್ತವ ನಂಗ ಕುಡುಪುದಕ್ಕೆ ತನ್ನವ ಇಮ್ಮನ ರಕ್ತವ ನಂಗ ತನ್ನವ. ಆಗ ಅತ್ತೆ ಅದು ಕೇತ ಮಾತು ಅವಕ್ಕೆ ಅಪ್ಪರ ಬಂದು ಅವಕರಿಂದ ಬಂದು ಜೀರ್ಣ ಮಾಡೋದು முடியல.
ಒಡ್ಡನೆ ಏನ್ ಮಾಡಿಯರಾತಂದಲ ಇದಕ್ಕೆ விளங்குல ಅಂದல சோம்சர் கேத்து நொடுகிறக்கோ அல்ல இது கடினவாத உபதேச யார் இவரிடத்தில் இருப்பார்கள் அத்தந்தேட்டு யார் இதை கேட்பார்கள் அத்தந்துட்டோ ಒಬ್ಬೊಬ್ಬನಾ ಎಲ್ಲ ಏನ್ ಮಾಡಿದ್ರು ಅಂತಂದಲೆ ಬೆಳಗಿನ ಹೋಯ್ಟ್ರುಂಬ ಆಗ ನೋಡ್ವಿ ಯಾಕಂದ್ರೆ ಅವಕ್ಕೆ ಉண்மையான ஓகன அசுப்பு அவக்கு கிடையாரா ಅದನ್ನ ಅವಕ್ಕೆ ಬೆಳಗಿನೋದ್ರು ನಂಗೆ ಅರಕ ಮಾಡುவோ சோமி கவுள்ள தேவரே ஜாமக எங்க நன்றி ஏனியோ தேவரே யூதர்கள் நிறைய நியாயபிரமாணவ கரைச்சி குடிச்சிದ್ರು நிறைய விஷயம் அவக்கு அறுதுரும் ಅಲ ಅವಕ எங்கெಲ್ಲ ಅರ್ದಿಯೋ ತಿಂದು ಎಯ್ದದುಂದ எஸ் சுவாமி சார தங்க வந்த கேள்விக சுவாமி விடைய கண்டெடுத்துனேம்ப அறிவில்லாதீங்க இவனுடைய மாம்சத்தை எப்படி புசிக்க கொடுப்பான்னு தேகி சுவாமி தேவரே ஆர்கியூமெண்ட் ಮಾಡಿ ಅವಕಗೋಸೆ ವಾಕ್ವಾದ ಮಾಡಿ ಎಲ್ಲ இடறி பின்மாற்ற போயிட்டு சுவாமி இந்த அதே மகத்தான் நிறைய மக்கா எங்க ஆவிக்குரிய உட்கார்ந்தாரா எங்க ஆராதனை பண்ணியோ எங்க சுவாமி கஞ்சி பதிக்கினியோ தேகியாரா அல அவக்கோசு நிறைய கேள்வி அடத குழப்பங்கள் அடத வாக்குவாதங்கள் அடத ಇದೆಲ್ಲಾಗ ಎಲ್ಲಿಗೋಲ ವಿಡ ಸಿಕ್ಕಿರಾ ಎಂಬುದನ್ನ ಅರಿಯಾದಂಗೆ ಆ ವಿಡೆಯ ಪಕ್ಕನೋಗಿಯೇ ಧಾರಾಳಿ ಬೀತು ಇದ್ದಲ್ಲಿ ಕೂಡ ಅವಕರ ಸಾರಿಯೂ ಅದನ್ನ ಬದಲ ಸಿಕ್ಸಾದಂಗೆ ಸ್ವಾಮಿ வீணாகி ஓய்நிದ್ದಾರೆ ದೇವ್ರೆ ಇತ್ತಮಾಕೆ ಎಂಗ ಬದುಕು ಅಡಾದಂಗೆ ಎಂಗ ಅವನಿಗೆ ಕಾತುಲೋ ಸ್ವಾಮಿ ಎಂಗ ಒಂದೊಂದು ಜನವೋ ಆ ಆತ್ಮ ಹಸುಪೋಡ ನಿನ್ನ ಕೋಡ ಕಾತಿ ಬುದುಗೋ ಒತ್ತಾಸ ಮಾಡು ಈ ಸ್ವಾಮಿ ಹೆಸರನ್ನು ಕೇತನ್ ದೇವ್ರೆ ಆಮೇನ್ ಆಮೇನ್